ಈಗ ಹತ್ತಿರೋ ಮಳಿಗಂತೂ ಏನು ತಿನ್ಲಿ ಏನು ಬಿಡ್ಲಿ ನೋಡ್ರಿ, ಹೊಟ್ಟೆ ಹಸ್ದ ಹಾವ ಬಿಟ್ಟಿರ್ತೈತಿ. ತಿನ್ಲಾರ್ದ ಇರಾಕೂ ಆಗಂಗಿಲ್ಲ. ಆದ್ರೆ ಹೊಟ್ಟೆ ಹಸ್ದಾಗೊಮ್ಮೆ ಬರೇ ಊಟ ಮಾಡ್ಕೊತ ಕುಂದ್ರಾಕು ಆಗಂಗಿಲ್ಲ ನೋಡ್ರಿ. ಹಿಂಗೆ ಹೆಲ್ದಿಯಾಗಿ ಏನಾರ ತಿನ್ಬೇಕು ಅನಿಸ್ತಿರ್ತೈತೆ ನೋಡ್ರಿ. ಅದಕ್ಕೆ ನಾವು ಇಲ್ಲೇ ಕುದಿಸಿ ಶೇಂಗಾ ಮಾಡೀವಿ ನೋಡ್ರಿ. ಇದನ್ನಂತೂ ಇದೇನು ದೊಡ್ಡ ರೆಸಿಪಿ ಅಲ್ರಿ ಇದು. ಆದರೆ ಯಾರ್ಯಾರಿಗೆಲ್ಲ ಇಷ್ಟ ಆಕೈತಿ, ಭಾಳ ಮಂದಿಗೆ ಈ ಕುದಿಸಿ ಶೇಂಗಾ ಇಷ್ಟ ಆಗೈತಿ. ಇವು ಹಸಿ ಶೇಂಗಾ ರೀ, ಹಿಂಗೆ ಒಣ ಕಾಯಿ ಇರ್ತಾವಲ್ಲ, ಅವ್ನು ಹಿಂಗೆ ಕುದಿಸಿ ಮಾಡಕ್ಕೆ ಬರಂಗಿಲ್ಲ. ಹಸೇವಿದ್ದಾಗ್ರಿ ಹೊಲ್ದಾನು ಕಿತ್ಕೊಂಡ್ಬಂದಿರ್ತೀವಲ್ರಿ, ಅವಾಗ ಹಿಂಗೆ ಉಪ್ಪು ಹಾಕಿ ಕುದಿಸ್ಬೇಕ್ರಿ. ಮೊದಲು ಇವ್ನ ಒಂಚೂರು ಹಿಂಗೆ ಪಟ್ಟ ಅನ್ಸ್ಕೋಬೇಕ್ರಿ. ಯಾಕಂತಂದ್ರೆ ಉಪ್ಪು ಹಾಕಿರ್ತೀವಲ್ರಿ, ಆ ಉಪ್ಪಿನ ನೀರು ಈ ಕಾಳು ಹೀರ್ಕೊಂತಂದ್ರೆ ಅಗದಿ ರುಚಿ ಆಗಿಬಿಡ್ತಾವ್ರಿ ಕಾಳು. ಹಾಗಾಗಿ ಒಂಚೂರು ಪಟ್ಟ ಅನಿಸಿ ಈಗ ಸ್ವಚ್ಛಗೆ ತೊಳಿಬೇಕ್ರಿ. ಒಂದು 3-4 ಸಲ ತೊಳೆದು, ಈಗ ಹೊಲ್ದಾಗಿದ್ದ ಕಿತ್ಕೊಂಡ್ಬಂದಿರ್ತೀವಲ್ರಿ, ಇವು ಮಣ್ಣು ಇರ್ತಾವಲ್ಲ, ಅದಕ್ಕೆ ಇವನ್ನ ಸ್ವಲ್ಪ ಸ್ವಚ್ಛಗೆ ತೊಳ್ಕೊಂಡು ಇವನ್ನೀಗ ಮತ್ತು ಉಪ್ಪು ಮತ್ತು ನೀರು ಹಾಕಿ, ಅಂದರೆ ಎಷ್ಟು ಹಿಡಿತೈತೆ ಅಷ್ಟು ನೀರು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 2 ಸೀಟಿ ಹೊಡಿಸಿಬಿಟ್ರೆ ಮಸ್ತ್ ನಂಗೆ ಕುದಿಸಿ ಶೇಂಗಾ ರೆಡಿ ಹಾಕ ನೋಡ್ರಿ. ಯಾರ್ಯಾರಿಗೆಲ್ಲ ಇಷ್ಟ ಆಕೈತಿ ನನಗೆ ಕಮೆಂಟ್ ಮಾಡಿರಿ. ಆಮೇಲೆ ಇವು ಹಸಿ ಶೇಂಗಾ ಇಲ್ಲಪ್ಪ ಅಂದ್ರೆ ಒಣ ಕಾಳು ಇರ್ತಾವೆ ನೋಡ್ರಿ, ಅವನು ನೀವು ಉಪ್ಪು ಹಾಕಿ ಕುದಿಸ್ಕೊಂಡು ತಿನ್ಬೋದು. ಆದರೆ ಹಸಿ ಶೇಂಗಾ ತಿಂದಷ್ಟು ರುಚಿ ಬರಂಗಿಲ್ಲ ನೋಡ್ರಿ, ಆ ಫೀಲ್ ಇರಂಗೇ ಇಲ್ಲ. ನಿಮಗೆಲ್ಲ ಯಾರಿಗೆ ಇಷ್ಟ ಆಕೈತಿ ನನಗೆ ಕಮೆಂಟ್ ಮಾಡಿರಿ. ಆಮೇಲೆ ಹುರಿದಿದ್ದು ರುಚಿ ಆಗ್ತಾವೆ. ಹಿಂಗೆ ಹಸಿ ಶೇಂಗಾ ಕುದಿಸಿದ್ದು ರೆಡಿ ಹಾಕೋ ನೋಡ್ರಿ. 1-2 ಸೀಟಿ ಹೊಡಿಸ್ಬಿಟ್ರೆ ರೆಡಿ ಆದ ನೋಡ್ರಿ ಕಾಳು. ಯಾರ್ಯಾರಿಗೆಲ್ಲ ಏನೇನು ನೆನಪು ಆಯಿತು ನನಗೆ ಕಮೆಂಟ್ ಮಾಡಿರಿ. ಆಮೇಲೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ.